ಆತ್ಮಶಕ್ತಿ ವಿದುದ್ದೇಶ ಸಹಕಾರಿ ಸಂಘದ ಶಾಖೆಯು ಸುರತ್ಕಲ್ ಮುಖ್ಯ ರಸ್ತೆಯಲ್ಲಿರುವ ವಿಜಯ ಮಾಲ್ ಕಾಂಪ್ಲೆಕ್ಸ್ನಲ್ಲಿ ಸುಸಜ್ಜಿತವಾದ ಹವಾನಿಯಂತ್ರಿತ ಶಾಖೆಗೆ ಸ್ಥಳಾಂತರಗೊಂಡಿದೆ. ಸಮಾರಂಭದ ಪ್ರಾರಂಭದಲ್ಲಿ ಸೌಮ್ಯ ವಿಜಯ್ ಸ್ವಾಗತಿಸಿದರು. ವಿದುದ್ದೇಶ ಸಹಕಾರಿ ಸಂಘದ ಸುರತ್ಕಲ್ ಶಾಖೆಯ ಸ್ಥಳಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವ ಶ್ರೀ ಬ್ರಹ್ಮ ಬೈದರ್ಕಲ ಗರಡಿ ಕ್ಷೇತ್ರದ ಅಧ್ಯಕ್ಷರಾದ ಶ್ರೀ ಚಿತ್ತರಂಜನ್ ಕೆ ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನೂತನ ಶಾಖೆಯನ್ನು ಶ್ರೀ ಬ್ರಹ್ಮ ಬೈದರ್ಕಳ ಗರುಡಿ ಕ್ಷೇತ್ರದ ಅಧ್ಯಕ್ಷರಾದ ಚಿತ್ತರಂಜನ್ ಕೆ ಅವರು ಸ್ಥಳೀಯ ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟಿಸಿದರು. ಈ ಸಂದರ್ಭ ಚಿತ್ತರಂಜನ್ ಅವರು ಉದ್ಘಾಟನೆಯ ಮಾತುಗಳನ್ನಾಡಿದರು. ನನ್ನ ಕುಲದೇವರಾಯ ನಂಚನ ಬೆಮ್ಮರ್ ವೈದ್ಯರ ಪಾದ ನಮಸ್ಕಾರ ಮಾಡ್ತದೆ. ಅಂಚನೆ ಗ್ರಾಮದ ದೇವದೇವಿ ಗಡ್ಡಬಹುದು ಇನ್ನು ಸುರತ್ಕಲ್ ಶಾಖೆ ಒಂದು ತುಂಬು ಶಾಖೆ ಓಪನ್ ಮಾಡ್ಕೊಳ್ಳ ಅನ್ಬೈತೆ. ಇನ್ನೇನು ಬಣ್ಣ ಜಾಗ ಯಾವನ ಗಾತ್ರ ಈ ಜಾಗ ಮಲ್ಲ ಜಾಗ ಬೋರ್ಡು ಬಂತಿನ ಕಾರಣ ಗಾತ್ರ ಇನ್ನೇನು ಶಿಫ್ಟ್ ಮಾಡ್ತೇವೆ. ಭಾಳ ಸಂತೋಷ ವಿಷಯ. ಸುರತ್ಕಲ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ಅಶೋಕ್ ಶೆಟ್ಟಿ, ನಾರಾಯಣಗುರು ವಿಚಾರ ವೇದಿಕೆ ಸುರತ್ಕಲ್ ಇದರ ರಾಜ್ಯಾಧ್ಯಕ್ಷರಾದ ಸತ್ಯಜಿತ್ ಸುರತ್ಕಲ್, ನಿವೃತ್ತ ಸಹಕಾರ ಸಂಘಗಳ ಉಪನಿಬಂಧಕರಾದ ಚಂದ್ರಶೇಖರ್ ಸುವರ್ಣ, ಉದ್ಯಮಿಗಳಾಗಿರುವ ಮಹಾಬಲ ಪೂಜಾರಿ ಕಡಂಬೋಡಿ, ಬಿಲ್ಲವ ಸಮಾಜ ಸೇವಾ ಸಂಘ ಇಡಿಯಾ ಸುರತ್ಕಲ್ ಅಧ್ಯಕ್ಷರಾದ ಶ್ರೀಮತಿ ಯಮುನಾ ಶೇಖರ್, ಬಿಲ್ಲವ ಸಮಾಜ ಸಂಘ ರಿಜಿಸ್ಟರ್ಡ್ ಹಳೆಯಂಗಡಿ ಸುರತ್ಕಲ್ ಇದರ ಅಧ್ಯಕ್ಷರಾದ ಚಂದ್ರಶೇಖರ್ ನಾನಿಲ್, ಬ್ರಹ್ಮಶ್ರೀ ನಾರಾಯಣಗುರು ಸಮಾಜ ಸಂಘ ರಿಜಿಸ್ಟರ್ಡ್ ಕಾಟಿಪಳ್ಳ ಇದರ ಅಧ್ಯಕ್ಷರಾದ ದೇವೇಂದ್ರ ಕೋಟ್ಯಾನ್, ಯುವವಾಹಿನಿ ಘಟಕ ಪಣಂಬೂರು ಕುಳಾಯ್ ಇದರ ಅಧ್ಯಕ್ಷರಾದ ದನೀಶ್ ಕುಳಾಯ್, ಗುರು ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಸುರತ್ಕಲ್ ಇದರ ಮಾಜಿ ಅಧ್ಯಕ್ಷರಾದ ಚನ್ನಕೇಶವ, ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಸುರತ್ಕಲ್ ಇದರ ಅಧ್ಯಕ್ಷರಾದ ಜಯಾನಂದ್ ಎಂ, ವಿಜಯ ಮಹಲ್ ಕಟ್ಟಡದ ಮಾಲಕರಾದ ಸತೀಶ್ ಅವರು ಭಾಗವಹಿಸಿ ಶುಭ ಕೋರಿದರು. ಚಿತ್ತರಂಜನ್ ಗೋಳಾರವರು ಬಹಳ ಅಭೂತಪೂರ್ವವಾಗಿ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದಾರೆ. ಅವರು ಯಾವಾಗಲೂ ಶಿಸ್ತು ಮತ್ತು ಬಹಳ ಸಮಯದಿಂದ ಕೆಲಸ ಮಾಡುವವರು. ಬ್ಯಾಂಕಿಗೆ ಯಾವಾಗಲೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿಗೆ ಬರ್ತಿರ್ತಾರೆ. ಅವರ ನಯ ವಿನಯ ಗುಣಗಳಿಂದ ಅವರು ಬಹಳ ಎಲ್ಲರನ್ನೂ ಆಕರ್ಷಿಸುತ್ತಾರೆ. ಹಾಗೆ ನಮ್ಮ ಅಧ್ಯಕ್ಷರಿಗೂ ಕೂಡ ಅವರು ಬಹಳ ಆತ್ಮೀಯರಾಗಿದ್ದಾರೆ. ಹಾಗೆ ಈ ಸಂಸ್ಥೆಯ ಬೆಳವಣಿಗೆಯಲ್ಲಿ ಅವರ ನಾಯಕತ್ವ, ಅವರ ಶಿಸ್ತುಬದ್ಧ ಜೀವನವೇ ಕಾರಣ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. 2 ವರ್ಷಗಳ ಹಿಂದೆ ಈ ಸಂಸ್ಥೆ ಪಕ್ಕದ ಹೂವಾರ್ಗಡ್ನಲ್ಲಿ ಸ್ಥಾಪನೆಗೊಂಡಾಗ ಮುಖ್ಯ ಅತಿಥಿಯಾಗಿ ಆ ಕಾರ್ಯಕ್ರಮಕ್ಕೆ ನಾನು ಸಾಕ್ಷಿಯಾಗಿದ್ದೆ. ಬಹಳಷ್ಟು ಸಂತೋಷವಾಗ್ತದೆ. ಇವತ್ತು ಜಿಲ್ಲೆಯಾದ್ಯಂತ 33 ಶಾಖೆಗಳನ್ನು ಹೊಂದಿಕೊಂಡು ಗ್ರಾಹಕರಿಗೆ ಸಂತಸದ ಮತ್ತು ಸಂತೃಪ್ತಿಯ ಸೇವೆಯನ್ನು ಆತ್ಮಶಕ್ತಿ ನೀಡುತ್ತಾ ಬಂದಿದೆ. ಈ ಬ್ಯಾಂಕದ ಹೊಸ ಗ್ರಾಹಕರೆಲ್ಲ ಅಂದ ಅಭಿಮಾನ ಇಲ್ಲ ಇಟ್ಲೆ ಮಾತ್ರ ಎಲ್ಲ ಬಂದಿಸೊಂದು ಮನಸ್ಸು ಮಲ್ತಂಡ ದಾದ ಮಲ್ಪುಲಿ ಎಂಚ ಬುಲೆವಲಿ ಮನ್ಪಿನಕ್ಕೆ ಒಂಜಿ ಉದಾಹರಣೆ ಆದಿನ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಬ್ಯಾಂಕ್ ನಮ್ಮ ಎದುರುಡುತ್ತದೆ. 33 ಶಾಖೆಗಳನ್ನು ಹೊಂದಿರುವಂಥ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಒಂದು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಸಹಕಾರಿ ಸಂಘ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದೆ. ಯಾಕಂದರೆ ಶ್ರೀ ಚಿತ್ತರಂಜನ್ ಗೋಳಾರವರ ನೇತೃತ್ವದಲ್ಲಿ ಇದು ಭಾಳಷ್ಟು ಅಭಿವೃದ್ಧಿಯನ್ನು ಹೊಂದಿದಂಥ ಒಂದು ಸಹಕಾರಿ ಸಂಸ್ಥೆ. ಇದಕ್ಕೆ ಸಹಕಾರ ಇಲಾಖೆ ಹಾಗೂ ಇತರ ಸಂಘ ಸಂಸ್ಥೆಗಳಿಂದ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದೆ. ಇಲ್ಲಿಯ ಇವರ ಆಡಳಿತ ಮಂಡಳಿಯ ಬೋರ್ಡ್ ರೂಮನ್ನು ನೋಡಿದರೆ ಅಲ್ಲಿ ಇಡೀ ಪ್ರಶಸ್ತಿ ಪತ್ರಗಳೇ ಅಲ್ಲಿ ನಾವು ಕಾಣಬಹುದು. ಹಾಗಾಗಿ ಇದರ ಪರಿಣಾಮವಾಗಿ ಈ ಸಹಕಾರಿ ಸಂಘ ಬಹಳ ಒಂದು ತ್ವರಿತ ರೀತಿಯಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿದೆ. 33 ಶಾಖೆಲಿ ಮಲ್ತಿನಂಚಿನ ಒಂದು ಅತ್ಯದ್ಭುತ ಪ್ರಗತಿನೇ ತೋಜಿನಂಚಿನ ಒಂದು ಅಪರೂಪದ ಸಂಸ್ಥೆ ತಂಡವು ಆತ್ಮಶಕ್ತಿ ಸಹಕಾರಿ ಬ್ಯಾಂಕ್ ಅನ್ನೊಂದು ಅಂಚನೆ ನಮ್ಮ ಎದುರು
ಸುಮಾರು ಈ ವರ್ಷಡು 100 ವರ್ಷದ ಇತಿಹಾಸ ಇತ್ತಿನ ಕೋಆಪರೇಟಿವ್ ಬ್ಯಾಂಕ್ ನಲ್ಲ 17 ಮಾತ್ರ ಬ್ರಾಂಚ್ ಉಪ್ಪನಿಲ್ಲ ನಮ್ಮ ತೋಂದಿಲ್ಲ ಅವೇನು ರಡ್ಡ ಇಲ್ಲ ನಮ್ಮ ಹೋಲಿಕೆ ಮಲ್ಪನಾಗ ಒಂಜಂಜಿ ಅತ್ಯದ್ಭುತವಾದ ಪ್ರಗತಿಯಿಂದ ನಿನ್ನುವೆ. ಆತ್ಮಶಕ್ತಿ ವಿದುದ್ದೇಶ ಸಹಕಾರ ಸಂಘದ ಅಧ್ಯಕ್ಷರಾದ ಚಿತ್ತರಂಜನ್ ಬೋಳಾರ್ ಅಧ್ಯಕ್ಷೀಯ ಮಾತುಗಳನ್ನಾಡಿದರು. ಒಂದು ಸಂಸ್ಥೆ ಬೆಳಿಬೇಕಾದ್ರೆ ತಮ್ಮ ಎಲ್ಲ ಗ್ರಾಹಕರ ಅಭಿಮಾನ ಮುಖ್ಯ. ನಾವು ಕಳೆದ 13 ವರ್ಷದಲ್ಲಿ ನಿರಂತರವಾಗಿ ಡಿವಿಡೆಂಡ್ ಕೊಡ್ತಾ ಬರಬೇಕಾದ್ರೆ ಸಂಸ್ಥೆ ಲಾಭದಾಯಕವಾಗಿ ಹೋಗಬೇಕು. ಲಾಭದಾಯಕವಾಗಿ ಹೋಗಬೇಕಾದ್ರೆ ವ್ಯವಹಾರ ಮುಖ್ಯ. ನಾವಿಲ್ಲಿ ಪ್ರಾರಂಭದಲ್ಲಿ ಬಂದದ್ದು ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಅವರು ಈ ಸ್ಟ್ಯಾಂಪಿಂಗ್ ಸೇವೆಯನ್ನು ನಿಲ್ಲಿಸ್ತೇನೆ ಅಂತ ಹೇಳುವಾಗ ನಮಗೆ ಅವಾಗ ಪರ್ಮಿಷನ್ಗೂ ಕಷ್ಟ ಇತ್ತು. ಆಗ ಚಂದ್ರಶೇಖರ್ ಸುವರ್ಣರು ಕೇಳಿದ್ರು, ಇಲ್ಲ ನಾನು ಇಲಾಖೆ ನಾನು ಮಾತಾಡ್ತೇನೆ, ನೀವು ಕೇಳಿ ಸ್ಟ್ಯಾಂಪ್ ಪೇಪರಿಗೆ ಪ್ರಾರಂಭ ಮಾಡಿ. ಸ್ಟ್ಯಾಂಪ್ ಪೇಪರಿಗೋಸ್ಕರ ಪ್ರಾರಂಭವಾದ ಶಾಖೆ ದಿನದಲ್ಲಿ 500 ಸ್ಟ್ಯಾಂಪ್ ಪೇಪರ್ ಕೂಡ ಈ ಶಾಖೆಯಲ್ಲಿ ಕೊಡ್ತಾ ಇದ್ದೇವೆ. ಈಗ ಸ್ಟ್ಯಾಂಪ್ ಪೇಪರ್ ಎಲ್ಲ ಒಂದು ಸೆಂಟ್ರಲ್ಲಿ ಆದರೂ ಕೂಡ ಅದು ಜನರು ಬರುವಂಥದ್ದು ಆತ್ಮಶಕ್ತಿ. ಯಾಕಂತ ಹೇಳಿದ್ರೆ ಸಂಜೆ 5:30 ಕೂಡ ಇಲ್ಲಿ ಸ್ಟ್ಯಾಂಪ್ ಪೇಪರ್ ಕೊಡ್ತಾ ಇರ್ತೇವೆ. ಅಷ್ಟೇ ಅಲ್ಲ, ಗೋಲ್ಡ್ ಲೋನ್ ಬಂದಾಗ 5 ಗಂಟೆ ಕಳೆದರೂ ಕೂಡ ಬೇರೆ ಎಲ್ಲೇ ಸಹಕಾರ ಸಂಸ್ಥೆಯಲ್ಲಿ 4 ಗಂಟೆಗೆ ಒಂದು ಬ್ಯಾಂಕಿಂಗ್ ಸೇವೆ ನಿಲ್ತದೆ. ಇಲ್ಲಿ 5 ಗಂಟೆ ನಂತರ 5:30 ಒಳಗೆ ಬಂದರೂ ಕೂಡ ಬ್ಯಾಂಕಿಂಗ್ ಸೇವೆಯನ್ನು ನಾವು ನೀಡಿದ್ದೇವೆ. ಇದಕ್ಕೆಲ್ಲ ಕಾರಣ ನಮ್ಮ ಸಿಬ್ಬಂದಿ ವರ್ಗ. ಹಾಗಾಗಿ ನಮ್ಮ ಸಿಬ್ಬಂದಿ ವರ್ಗದವರು ಕೂಡ ಇಷ್ಟೊಂದು ಪ್ರೀತಿಯಿಂದ ಬೆಳೆಸಿದ್ದೀರಾ. ಇವರೆಲ್ಲರಿಗೂ ಕೂಡ ನಾನು ಸಿಬ್ಬಂದಿ ವರ್ಗದವರಿಗೆ ಕೂಡ ಅಭಿನಂದನೆ ಸಲ್ಲಿಸುತ್ತಾ, ಮುಂದಕ್ಕೂ ಕೂಡ ನಮ್ಮ ಸಂಸ್ಥೆಯಿಂದ ಆಗುವಂಥ ಪ್ರತಿಯೊಂದು, ಯಾಕಂತ ಹೇಳಿದ್ರೆ ನಾವು ಈಗಾಗಲೇ 85 ಆರೋಗ್ಯ ಶಿಬಿರ ಮಾಡಿದೆವು. ಇಲ್ಲಿ ಕೂಡ ನಾವು ಆರೋಗ್ಯ ಶಿಬಿರವನ್ನು ಆಯೋಜಿಸಲಿಕ್ಕಿದ್ದೇವೆ. ತಮ್ಮೆಲ್ಲರ ಸಹಕಾರದಲ್ಲಿ ಈಗಾಗಲೇ ಶಾಖೆ ದೊಡ್ಡದಿದೆ, ಈ ಶಾಖೆಯಲ್ಲೇ ಮಾಡಬಹುದು. ತಾವೆಲ್ಲ ಸಹಕಾರ ನೀಡಿದರೆ ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಇಲ್ಲಿ ಕೂಡ ಆರೋಗ್ಯ ಶಿಬಿರ ಮಾಡಲಿಕ್ಕೆ ಅವಕಾಶ ಇದೆ. ಅಷ್ಟೇ ಅಲ್ಲ, ಇನ್ನಿತರ ಬ್ಯಾಂಕಿಂಗ್ ಸೇವೆ ಅಲ್ಲದೆ ಇತರ ಸೇವೆಗಳನ್ನು ಕೂಡ ಈ ಶಾಖೆಯಲ್ಲಿ ಪ್ರಾರಂಭ ಮಾಡಲಿಕ್ಕೆ ನಾವು ಇಚ್ಛೆಪಟ್ಟಿದ್ದೇವೆ. ತಾವು ಸಲಹೆ ನೀಡಿದಲ್ಲಿ ಎಲ್ಲ ಸೇವೆಗೆ ನಾವು ಬದ್ಧರಾಗಿದ್ದೇವೆ. ಅದು ಆರೋಗ್ಯ ವಿಮೆ ಕ್ಷೇತ್ರದಲ್ಲಿ ಕೂಡ ನಾವು ಮುಂಚೂಣಿಯಲ್ಲಿದ್ದೇವೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬೇರೆ ಸಹಕಾರ ಸಂಘಗಳಿಗೆ ಹೋಲಿಸಿದ್ರೆ ನಾವು ವಾರ್ಷಿಕ 1 ಕೋಟಿಗೂ ಮಿಕ್ಕಿ ಆರೋಗ್ಯ ವಿಮೆಯನ್ನು ನಾವು ಮಾಡಿಸ್ತಾ ಇದ್ದೇವೆ. ನನಗೊಂದು ಹೆಮ್ಮೆ ಆಗ್ತದೆ. ಯಾಕಂತ ಹೇಳಿದ್ರೆ ನಾವು ಕೆಲವೊಂದು ಸಂದರ್ಭದಲ್ಲಿ ಗ್ರಾಹಕರಿಗೆ ನಾವು ಅವರಿಗೆ ವಿಮೆ ಮಾಡಲಿಕ್ಕೆ ಹೇಳುವ ಬೇಡ ಹೇಳ್ತಾರೆ. ನಮ್ಮ ಗ್ರಾಹಕರಿಗೆ ನಾವು ಈಗಾಗಲೇ ಯಾವುದೇ ಒಂದು ಲೋನ್ ತಗೊಂಡ ಕಸ್ಟಮರಿಗೆ 5 ಲಕ್ಷದವರೆಗೆ ವಿಮೆಯನ್ನು LIC ಮೂಲಕ ಮಾಡಿದ್ದೇವೆ. ಗ್ರಾಹಕರು ನಿಧನರಾದಾಗ LIC ಮೂಲಕ ಅವರ ವಿಮಾ ಮೊತ್ತವನ್ನು LIC ಪಾವತಿಸುತ್ತದೆ. ಈ ಒಂದು ಸೇವೆ ಯಾಕಂತ ಹೇಳಿದ್ರೆ ಹೆಚ್ಚಿನ ಕುಟುಂಬ ಅಂದರೆ ಹೆಚ್ಚಿನ ಮೊತ್ತಕ್ಕೆ ಮಾಡಬೇಕಾದ್ರೆ ಅವ್ರ ಹತ್ರ ಕೂಡ ನಮಗೆ ಜಾಸ್ತಿ ಮೊತ್ತದ ಇನ್ಶೂರೆನ್ಸ್ ಪ್ರೀಮಿಯಂ ಕೇಳಬೇಕಾಗ್ತದೆ. ಗ್ರಾಹಕರು ಒಪ್ಪಿಕೊಂಡಾಗ ನಾವು ಅದನ್ನು ಕೊಡಲಿಕ್ಕೆ ಸಿದ್ಧರಿದ್ದೇವೆ. ಯಾಕಂತ ಹೇಳಿದ್ರೆ ಹೆಲ್ತ್ ಯಾವುದೇ ಆರೋಗ್ಯ ಸಮಸ್ಯೆಯಿಂದ ಸತ್ತಾಗ 5 ಲಕ್ಷದ ವರೆಗೆ ಮಾತ್ರ ನಮಗೆ ಕೊಡಲಿಕ್ಕೆ ಅವಕಾಶ ಇದೆ. ಹೆಚ್ಚಿನ ಬೇಕಾದಾಗ ಕೇವಲ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಇದೆ, ಅದನ್ನು ಕೂಡ ನಮ್ಮ ಗ್ರಾಹಕರಿಗೆ ನೀಡಿದ್ದೇವೆ. ಆ ಒಂದು ಸೇವೆಯನ್ನು ಕೂಡ ನೀವು ಪಡ್ಕೊಳ್ಳಿ. ಅಷ್ಟೇ ಅಲ್ಲ, ನಾನು ಒಂದು ಹೇಳ್ತೇನೆ, ನಮ್ಮ ಕಸ್ಟಮರ್ ಕಳೆದ ಒಂದು 3 ವರ್ಷದಿಂದ ಒಬ್ಬರು ತೀರಿಕೊಂಡಾಗ ಅವ್ರದ್ದು ನಮ್ಮಲ್ಲಿ ಲೋನ್ ತಗೊಂಡಿದ್ರು 30-40 ಲಕ್ಷ. ಆದರೆ ಅವರು ವಿಮೆ ಹೇಳುವಾಗ ಬೇರೆ ಕಡೆ ವಿಮೆ ಇದೆ, ಬೇರೆ ಸಹಕಾರ ಸಂಘಕ್ಕೆ ವಿಮೆ ಮಾಡಲಿಲ್ಲ, ನೀವು 55 ಲಕ್ಷ ನನ್ನ ಲೋನ್ ಇದೆ, ನನ್ನ ಕುಟುಂಬಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ನಿರಂತರ 3 ವರ್ಷದಿಂದ ವಿಮೆಯನ್ನು ಕಟ್ಟಿದ್ದಾರೆ. ಹಾಗೆ 3ನೇ ವರ್ಷದಲ್ಲಿ ಅವರಿಗೆ ಆಕ್ಸಿಡೆಂಟ್ ಆಯಿತು. ಆವಾಗ ಅವರ ಕುಟುಂಬದಲ್ಲಿ ಎಲ್ಲರಿಗೂ ಕೂಡ ಆಶ್ಚರ್ಯ ಆಯಿತು. ಅವರು 55 ಲಕ್ಷಕ್ಕೆ ವಿಮೆ ಮಾಡಿದ್ದಾರೆ ಅಂತ ಹೇಳಿದಾಗ. ಯಾಕೆ ಹೇಳಿದ್ರೆ ನೋಡಿ, ಆ ಕುಟುಂಬಕ್ಕೆ ಲೋನ್ ಪಾವತಿಸಿದ್ದು ಕೇವಲ ನಮ್ಮಲ್ಲಿ 15 ಲಕ್ಷ ಮಾತ್ರ, ಬೇರೆ ಸಂಘ ಸಂಸ್ಥೆಯಲ್ಲಿ 12 ಲಕ್ಷ ವಿಮೆ ಮಾತ್ರ ಬಾಕಿ, ಇದು ಲೋನ್ ಬಾಕಿ ಇತ್ತು. ಉಳಿದ ಮೊತ್ತ ಅವರ ಕುಟುಂಬಕ್ಕೆ ಹೋಯಿತು. ಯಾಕಂತ ಹೇಳಿದ್ರೆ ವಿಮೆ ಹೇಳಿದಾಗ ಕೆಲವರು ಹೇಳ್ತಾರೆ ಬೇಡದ ಅಗತ್ಯ ಇಲ್ಲ, ಪ್ರೀಮಿಯಂ ದೊಡ್ಡದಿದೆ ಅಂತೇಳಿ. ಆದರೆ ಮುಂದಕ್ಕೆ ತೊಂದರೆ ಆದಾಗ ವಿಮೆ ನೆನಪಾಗ್ತದೆ. ಮುಂದಿನ ದಿನಗಳಲ್ಲಿ ನಾವು ಆರೋಗ್ಯ ವಿಮೆಯನ್ನು ಕೂಡ ಮಣಿಪಾಲ್ ಸಿಗ್ಮಾ ಸಂಸ್ಥೆಗೆ ಸಹಯೋಗದೊಂದಿಗೆ ಕನಿಷ್ಠ ಮೊತ್ತದಲ್ಲಿ 2-5 ಲಕ್ಷ ವಿಮೆಯ ಒಂದು ಸೌಲಭ್ಯವನ್ನು ಒದಗಿಸಲಿದ್ದೇವೆ. ಇದನ್ನು ಕೂಡ ತಮ್ಮ ಮುಂದೆ ಇಡ್ತಾ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಬಂದಿದ್ದೀರಾ, ಎಲ್ಲರೂ ಶುಭ ಹಾರೈಸಿ, ಎಲ್ಲರಿಗೂ ಕೂಡ ವಂದನೆ ಕೊಡಿ. ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಉಪಾಧ್ಯಕ್ಷರಾದ ನೇಮಿರಾಜ್ ಪಿ, ಆಡಳಿತ ಮಂಡಳಿ ನಿರ್ದೇಶಕರಾದ ಜಿ ಪರಮೇಶ್ವರ ಪೂಜಾರಿ, ಆನಂದ ಎಸ್ ಕೊಂಡಾಣ, ಸೀತಾರಾಮಯ್ಯನ್, ರಮಾನಾಥ್ ಸನಿಲ್, ಮುದ್ದು ಮೂಡುಬೆಳ್ಳೆ, ಬಿ ದಿವಾಕರ, ಗೋಪಾಲ ಎಂ, ಶ್ರೀಮತಿ ಉಮಾವತಿ ಮುಂತಾದವರು ಈ ವೇಳೆ ಉಪಸ್ಥಿತರಿದ್ದರು. ನೇಮಿರಾಜ್ ಪಿ ಧನ್ಯವಾದವಿತ್ತರು. ವಿಶ್ವನಾಥ ನಿರೂಪಿಸಿದರು.